ನಮ್ಮ ಥೀಮ್ ಸಾಂಗ್ ವಿಶೇಷತೆ ಏನಂತ ಹೇಳ್ಬಿಡ್ತೀನಿ. ಸೊ ಮೊಟ್ಟ ಮೊದಲ ಬಾರಿಗೆ AI ಮೂಲಕ ಈ ಒಂದು ಥೀಮ್ ಸಾಂಗ್ ಅನ್ನ ನಾವು ಅರ್ಪಿಸ್ತಾ ಇದ್ದೀವಿ. ಆಲ್ ಕ್ರೆಡಿಟ್ ಗೋಸ್ ಟು ಮಿಸ್ಟರ್ ಚಂದನ್ ಶೆಟ್ಟಿ. ಅವರೇ ಹಾಡಿದ್ದಾರೆ, ಬರೆದಿದ್ದಾರೆ ಕೂಡ. ಸೊ ಎಲ್ಲ ನೀವೆಲ್ಲರೂ ಸೇರಿ ಒಟ್ಟಿಗೆ ಥೀಮ್ ಸಾಂಗ್ ಲಾಂಚ್ ಅಂತ ಹೇಳಿದ್ರೆ ಓಕೆ ನಮ್ದು ಎಲ್ಲ ಸಿನಿಮಾದು ಸೂತ್ರಧಾರಿಯಿಂದ ಹಿಡಿದು ಪ್ರತಿಯೊಂದು ಲಾಂಚಿಂಗ್, ಯಾಕಂದ್ರೆ ಲಾಸ್ಟ್ ಟೈಮ್ ಮೊನ್ನೆ ಸೂತ್ರಧಾರಿ ಹಣ ಇರಲಿಲ್ಲ. ದಟ್ಸ್ ವೈ ಈಗ ಈ ಸಾಂಗ್ನ ನಮ್ಮ ವೆಂಕಟೇಶ್ ಸರ್ ಲಾಂಚ್ ಮಾಡಬೇಕಾಗಿ ನಮ್ಮೆಲ್ಲರ ಪರವಾಗಿ ಥ್ಯಾಂಕ್ ಯು ರಾಜನ್ ಅವರೇ. ಈಗೆಲ್ಲ ಒಂದು ಸಮಾರಂಭ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿದೆ. ಅದರಲ್ಲೂ ಫಸ್ಟ್ ಟೈಮ್ ಒಂದು ದೊಡ್ಡ ಸಾಹಸ ಮಾಡಿದ್ದಾರೆ. ಹೆಣ್ಮಕ್ಳನ್ನ ಹಾಕೊಂಡು ಒಂದು ಕಬಡ್ಡಿ, ಸೆಲೆಬ್ರಿಟಿ ಕಬಡ್ಡಿ ಮಾಡ್ತಿರೋದು, ಸೆಲೆಬ್ರಿಟಿ ಸಿಗೋದೇ ಕಷ್ಟ ಇದೆ. ಯಾಕೆಂದ್ರೆ ನನಗೆ ಚೆನ್ನಾಗಿ ಅನುಭವ ಇದೆ. ನನಗೆ ಅದು ಹೇಳ್ತಾ ಹೋದರೆ ಗಂಟಾನುಗಟ್ಟಲೆ ಆಗುತ್ತೆ. ಅದು ಇವತ್ತು ಬೇಡ ಅಂತ ಲವರ್ಸ್ನ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಮತ್ತು ಎಲ್ಲ ಆಟಗಾರರಿಗೂ ಮತ್ತು ಟೀಮ್ ಓನರ್ಸ್ಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ, ಈ ಅದ್ಭುತವಾದ ಸಾಂಗ್ನ ಬಿಡುಗಡೆ ಮಾಡಬೇಕು, ರಿಲೀಸ್ ಆಗಬೇಕು. ಆ ಸಾಂಗು ಕೂಡ ಸೂಪರ್ ಹಿಟ್ ಆಗಬೇಕು ಅಂತ ಹೇಳ್ಕೊತೀನಿ. ಸಾಂಗ್ನ ಪ್ಲೇ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸರ್. ಸೊ ಎಲ್ಲ ಟೀಮ್ ಮಾಲೀಕರು ಕೂಡ ದಯವಿಟ್ಟು ಕುಟ್ಕೊಂಡು ಈ ಒಂದು ಸಾಂಗ್. ಇವತ್ತು ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ CWKL ಓನರ್ಸ್ಗೆ ಹಾಗೂ ಕ್ಯಾಪ್ಟನ್ಸು, ಪ್ಲೇಯರ್ಸು ಎಲ್ರಿಗೂ ಗುಡ್ ಈವ್ನಿಂಗ್ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ಕಮಿಂಗ್. ಏನಂದರೆ CWKL ನಮ್ಮದು ಥೀಮ್ ಇಲ್ಲದೆ ಬೇರೆ ಕಬಡ್ಡಿದೆಲ್ಲ ಯೂಸ್ ಮಾಡ್ತಾ ಇದ್ವಿ. ಇಲ್ಲ ನಮ್ಮದೇ ಒಂದು ಮಾಡಬೇಕು ಅಂತೇಳಿ ನಾನು ಚಂದನ್ ಶೆಟ್ಟಿ ಕೇಳಿದೆ, ಬ್ರೋ ನನಗೆ ಒಂದು ಥೀಮ್ ಮ್ಯೂಸಿಕ್ ಬೇಕು, ಅದು ನಮ್ಮದೇ ಆಗಿರಲಿ, ಚೆನ್ನಾಗಿರೋದು ಬೇಕು ಅಂತ ಹೇಳಿದೆ. ಅದಕ್ಕೆ ಚಂದನ್ ಆ್ಯಕ್ಚುಲಿ ಒಂದು 10 days ಮುಂಚೆನೇ ಈ ಥೀಮ್ ಮ್ಯೂಸಿಕ್ನ ರೆಡಿ ಮಾಡಿ ನನಗೆ ಕೊಟ್ಟರು. ಬಟ್ ಬರೀ ಮ್ಯೂಸಿಕ್ ಲಾಂಚ್ ಮಾಡೋದು ಚೆನ್ನಾಗಿರಲ್ಲ ಅಂತೇಳಿ ಇದಕ್ಕೆ ಏನಾದರೂ ಒಂದು ಒಳ್ಳೆ ವಿಡಿಯೋ ಕಂಟೆಂಟ್ ಮಾಡಬೇಕು, ಶೂಟ್ ಮಾಡಬೇಕು ಅಂದರೆ ಇನ್ನೂ ನಾವು ಕಬಡ್ಡಿ ಇದಕ್ಕೆ ಹೋಗಿಲ್ಲ. ಅದು ಫಸ್ಟ್ ಸೀಸನ್ ಆಗಿರೋದ್ರಿಂದ ನಮ್ಮ ಹತ್ರ ಯಾವುದು ಶಾರ್ಟ್ಸ್ ಎಲ್ಲ ಏನು ಮಾಡೋಣ ಅಂತ ಇದ್ದಾಗ ಅವರೇ ಒಂದು ಐಡಿಯಾ ಕೊಟ್ಟರು. ನಮ್ಮ ಚಂದನ್ ಶೆಟ್ಟಿ ಬ್ರದರ್ ಇದ್ದಾರೆ ಪುನೀತ್, ಅವರು ಎಂಟೈರ್ ಇದನ್ನು ಇಷ್ಟು ವಿಜುವಲ್ ಗ್ರ್ಯಾಂಡಾಗಿ ಇದನ್ನು ಅದು ಮ್ಯೂಸಿಕ್ ತಕ್ಕನಂಗೆ ವಿಜುವಲ್ಸ್ ಕೊಟ್ಟರು. ಅದರಿಂದ ಇವತ್ತು ಇಷ್ಟು ಚೆನ್ನಾಗಿ ಕಾಣ್ತಿದೆ. ಥ್ಯಾಂಕ್ ಯು ಚಂದನ್ ಬ್ರೋ. ನೀವು ಲಂಡನ್ನಲ್ಲಿದ್ದೀರಾ, ಇಲ್ಲಿಂದ ನಮ್ಮ ಎಲ್ಲ ಇಡೀ CWK ತಂಡದಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಈಗ CWKL ಸ್ಟಾರ್ಟ್ ಆಗಿದ್ದು ಅಶ್ವಿನಿ ಮೇಡಮ್ಮು. ಯಾಕಂದರೆ ನಾವು ಎಲ್ಲ ಕಾರ್ಯಕ್ರಮಗಳು ಯಾವುದೇ ಒಂದು ಮಾಡಿದಾಗಲೂ ಫಸ್ಟ್ ನಂದು ಎಲ್ಲ ಸಿನಿಮಾನು ಅಪ್ಪು ಸರ್ ಲಾಂಚ್ ಮಾಡಿಕೊಡ್ತಿದ್ರು, ದರ್ಶನ್ ಸರ್ ಮಾಡ್ತಿದ್ರು. ಬಟ್ ಈಗ ಅಪ್ಪು ಸರ್ ಇದ್ದಿದ್ದ ಕಾರಣ ನಾನು ಅಶ್ವಿನಿ ಮೇಡಮ್ ರಿಕ್ವೆಸ್ಟ್ ಮಾಡಿದೆ, ಅವ್ರು ಮಾಡಿಕೊಟ್ರು. ಆ ವಿಡಿಯೋಸ್ ಎಲ್ಲ ನೋಡಿದ್ರಿ. ಬಟ್ ಈ ವಿಡಿಯೋಸ್ ಎಲ್ಲ ಆದಮೇಲೆ ನಾನು CWKL ಸ್ಟಾರ್ಟ್ ಮಾಡೋದು ಒಂದು ಭಯ ಇತ್ತು. ಇಷ್ಟು ಜನ ಹೆಣ್ಮಕ್ಳನ್ನ ಹೆಂಗೆ ಹ್ಯಾಂಡಲ್ ಮಾಡೋದು, ಎಲ್ಲರೂ ನನಗೊಂದು ಕ್ವೆಶನ್ ಹಾಕಿದ್ರು, ತುಂಬ ಕಷ್ಟ ಇದೆ ಅಂತೆಲ್ಲ ಹೇಳಿದರು. ಬಟ್ ಆಯ್ತು ಇರಲಿ ಪರವಾಗಿಲ್ಲ ಅಂತೇಳಿ ಧೈರ್ಯ ಮಾಡಿ ಇಳಿದ ಮೇಲೆ ಇವತ್ತು ಪ್ರಾಕ್ಟೀಸ್ ಆಗಿದೆ. ಮೊನ್ನೆ 2 ದಿವಸ ಪ್ರಾಕ್ಟೀಸು ಆಗಿದೆ. ಅಂದರೆ ಪ್ರತಿ ಒಂದೊಂದು ಟೀಮ್ ಮೀಟಪ್ಸ್ ಆಗ್ತಾ ಬಂತು, ಪ್ರಾಕ್ಟೀಸ್ ಆಗ್ತಾ ಬಂತು. ಬರ್ತಾ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಖುಷಿ ಇದೆ. ಯಾಕಂದರೆ ಈಗ ಮನೆಯಲ್ಲ ದೊಡ್ಡ ಸಿನಿಮಾಗಳು, ಒಂಚೂರು ಈವೆಂಟ್ಗಳು ಅದು ಇದೆಲ್ಲ ಮಾಡ್ತಿದ್ದಾಗ ಅಲ್ಲಿರೋ ಸೆಲೆಬ್ರಿಟಿಗಳೇ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ದೊಡ್ಡ ಸ್ಟಾರ್ಸ್, ನಮ್ಮ ಕನ್ನಡದ ಸೂಪರ್ ಸ್ಟಾರ್ಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಯಿತಾ, ಏನು ಕಬಡ್ಡಿ ಎಲ್ಲ ಕಡೆ ಎಲ್ಲೂ ನೋಡಿ, ನಿಮ್ಗೆ ಕಬಡ್ಡಿ ಬಿಟ್ಟರೆ ಬೇರೆ ಯಾವ ಕಂಟೆಂಟ್ ಇಲ್ವಲ್ಲ, ಎಲ್ಲ ಕಡೆ ಕಬಡ್ಡಿನೇ ಓಡ್ತಾ ಇದೆ. ಅದು ಪ್ರಾಕ್ಟೀಸ್ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟಿದೆ. ಮೊನ್ನೆ ಎಲ್ಲ ಪ್ರಾಕ್ಟೀಸ್ ಮಾಡಿರೋದು ಈ ಥರ. ಅಂದರೆ ಪ್ರತಿಯೊಂದು ಹಂತಕ್ಕೂ ನಮ್ಮದು ಕಬಡ್ಡಿದು ಪ್ರತಿದಿನ ಸ್ಟೆಪ್ ಬೈ ಸ್ಟೆಪ್ ಹತ್ತಾ ಹೋಗ್ತಾ ಇದೆ. ಅದೇ ಥರ ನಮ್ಮ ಮೀಡಿಯಾ ಎಲ್ಲರೂ ಇವತ್ತು ಇಷ್ಟು ಸಾಥ್ ಕೊಟ್ಟಿರೋದ್ರಿಂದ ಮಾತ್ರ ಇದು ಸಾಧ್ಯ ಆಗಿದೆ. ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ. ಒಂದು ನಮ್ಮ ಎಲ್ಲ CWK ಟೀಮಿಂದ ಅವ್ರಿಗೊಂದು ಚಪ್ಪಾಳೆ ಕೊಟ್ಟರೆ ತುಂಬ ಖುಷಿ ಆಗುತ್ತೆ ಮೀಡಿಯಾಗೆ. ಯಾಕಂದರೆ ಅವರು ಎಲ್ಲ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ನಮ್ಮ TV ಮಾಧ್ಯಮ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ವೆಬ್ಸೈಟ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಅಷ್ಟೇ ಅದೇ ಲೆವೆಲ್ಗೆ ನಮಗೆಲ್ಲರೂ ಸಾಥ್ ಕೊಟ್ಕೊಂಡು ಹೋಗಿದ್ದಾರೆ CWKಗೆ. ಅದರಿಂದ ಇವತ್ತು ಈ ಲೆವೆಲ್ಗೆ ಎಲ್ಲರೂ ಮಾತಾಡೋ ಲೆವೆಲ್ಗೆ ಆಗಿದೆ. ಪಕ್ಕದ ರಾಜ್ಯದವರು ನಮ್ಮ CWKL ನೋಡಿ ಈಗ ಆದಷ್ಟು ಬೇಗ ನಾನು ಹೈದರಾಬಾದ್ ಲಾಂಚ್ ಮಾಡೋ ಸಾಧ್ಯತೆ ಇದೆ. ನೆಕ್ಸ್ಟು ಇಲ್ಲಿ ಮುಗಿದ ತಕ್ಷಣ ಹೈದರಾಬಾದು, ಚೆನ್ನೈ, ಕೊಚ್ಚಿನ್, ಹಿಂಗೆ ನಾವು ಇನ್ನೊಂದು ಸ್ವಲ್ಪ ಟೈಮ್ ಅಂದ್ಕೊಳ್ತಿದ್ದಂಗೆ ಇವಾಗ ಅರ್ಜೆಂಟ್ ಮಾಡೋ ಅಂಥ ಸಮಯ ಬಂದಿದೆ. ಅದರಿಂದ ಇವತ್ತು CWKL ಈ ಥೀಮ್ ಸಾಂಗ್ ಲಾಂಚ್ ಮಾಡಿದ್ವಿ. ಇನ್ಮೇಲೆ ಎಲ್ಲ ನಮ್ಮ ಥೀಮ್ ಸಾಂಗ್ನ ಇಟ್ಕೊಂಡು ನಮ್ಮ ಎಲ್ಲ ಪ್ರೋಗ್ರಾಮ್ಗಳಲ್ಲೂ ಈ ಸಾಂಗ್ ಯೂಸ್ ಮಾಡ್ಕೊಳ್ಳೋಣ. ಕಬಡ್ಡಿ ಆಡ್ತಾ ಇರೋರಿಗೆ ಒಂದು ಹುಮ್ಮಸ್ಸು, ಒಂದು ಇನ್ಸ್ಪಿರೇಷನ್ ಆಗಬೇಕು ಗ್ರೌಂಡಲ್ಲಿ. ಅದಕ್ಕೋಸ್ಕರನೇ ಈ ಸಾಂಗ್ ಇದೆ. ಇಷ್ಟ ಆಯ್ತಾ ಇಲ್ವಾ ನಿಮ್ಮೆಲ್ಲರಿಗೂ? ಅದಕ್ಕೆ ಅದು ಈ ಒಂದು ಥೀಮ್ ಸಾಂಗ್ ಇಟ್ಕೊಂಡು ನಮ್ಮ ಕಬಡ್ಡಿ ಪ್ಲ್ಯಾನ್ ಮಾಡಿದ್ದು. ಇವಾಗ ನೆಕ್ಸ್ಟು ಪ್ರೋಸೆಸ್ಸು ಏಪ್ರಿಲ್ ಫಸ್ಟ್ ವೀಕಲ್ಲಿದೆ. ಅದು ಡೇಟ್ ಈಗ ಅನೌನ್ಸ್ ಮಾಡೋಣ. ಅದಕ್ಕೆ ಮುಂಚೆ ನಮ್ಮ ಎಲ್ಲ ಟೀಮ್ ಓನರ್ಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.
ಮೊದಲನೇದಾಗಿ ಮೊದಲನೇ ಟೀಮ್ ಓನರ್ ಆದ ನಮ್ಮ ಚೇತನ್ ಗೌಡರು, ವಾಮನ ನಿರ್ಮಾಪಕರು. ವಾಮನ ಇದೇ 10ನೇ ತಾರೀಕು, ಏಪ್ರಿಲ್ 10ನೇ ತಾರೀಕು ರಿಲೀಸ್ ಆಗ್ತಿದೆ. ಎಲ್ಲ ದಯವಿಟ್ಟು ಬಂದು ಥಿಯೇಟರ್ ನೋಡಿ ಸಪೋರ್ಟ್ ಮಾಡಿ, ಅದನ್ನು ಕೇಳ್ಕೊತೀನಿ. ಎರಡನೇದು ನಮ್ಮ ಸಾಯಿ ಗೋಲ್ಡ್ ಪ್ಯಾಲೇಸ್ ಶರವಣ ಸರು, ಅವ್ರು ಇನ್ನೇನು ಕೆಲವು ಹೊತ್ತಲ್ಲಿ ಇಲ್ಲಿ ಬರ್ತಾ ಇದ್ದಾರೆ. ಅವರು ಅಷ್ಟೇ ತುಂಬ ಸಪೋರ್ಟ್ ಮಾಡಿ ಎಲ್ಲ ಹೆಣ್ಮಕ್ಳಿಗೂ ಒಂದು ಪ್ರೋತ್ಸಾಹ ಕೊಟ್ಟು ಒಂದು ನಾನು ಜೊತೆಗಿದ್ದೀನಿ ಅಂತೇಳಿ ನಮ್ಮ ಜೊತೆ ಶ್ರೀಲಂಕಾಗೆಲ್ಲ ಬಂದು ಅಲ್ಲಿಂದ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಶರಣ ಸರ್. ಆಮೇಲೆ ನಮ್ಮ ಗಜೇಂದ್ರ ಸರ್, ಸಾಕ್ಷಿ ಟೂರ್ಸ್, ಅವ್ರದ್ದು ಅಷ್ಟೇ. ಅವ್ರ ಟೂರ್ಸ್ ಆದರೂ ಬಂದು ಎಲ್ಲ ನಮ್ಮ ಸೆಲೆಬ್ರಿಟಿಗಳು ನಿಂತು ಒಂದು ಟೀಮ್ ಓನರ್ ಆಗಿ ನಿಂತ್ಕೊಂಡು ಪ್ರತಿಯೊಂದು ಹಂತದಲ್ಲೂ ನಮಗೆ ಸಪೋರ್ಟ್ ಮಾಡ್ಕೊತ ಇಲ್ಲಿವರೆಗೂ ಬಂದಿದ್ದಾರೆ. ಥ್ಯಾಂಕ್ ಯು ಗಜೇಂದ್ರ ಸರ್, ವಿನಯ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನೆಕ್ಸ್ಟು ನಮ್ಮ ರಾಜೇಶ್ ಗೌಡರು, ಅಸೈನ ಪ್ರೇಮ ಪ್ರಸಂಗ ಸಿನಿಮಾ ನಿರ್ಮಾಪಕರು ಹಾಗೂ ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಅವರು ಅಷ್ಟೇ. ಇವಾಗ ಅವ್ರದ್ದು ಫಿನಿಕ್ಸ್ ಏಂಜಲ್ಸ್ ಅಂತ ಟೀಮು, ಅದನ್ನು ಅಷ್ಟೇ ತುಂಬ ಅದ್ಭುತವಾಗಿ ಇಲ್ಲವರು ತೊಗೊಂಡ್ಬಂದಿದ್ದಾರೆ. ಇನ್ನು ಮುಂದಕ್ಕೂ ತೊಗೊಂಡು ಹೋಗ್ತಾರೆ. ಲಾಸ್ಟಾಗಿ ನಮಗೆ ಇನ್ನೊಂದು ಭುವನ್ ಮೂವೀಸ್ ನಮ್ಮ ಸುರೇಶ್ ಗೌಡ್ರದ್ದು 11 ಕಾಲ, ಅದು ರಿಲೀಸ್ ಆಗ್ತಿದೆ. ಅದನ್ನು ನೋಡಿ ಸಪೋರ್ಟ್ ಮಾಡಿ. ಯಾಕಂದರೆ ಅವರೆಲ್ಲ ಬಂದು ನಮ್ಮ ಕಬಡ್ಡಿಗೆ ಬಂದು ಸಪೋರ್ಟ್ ಮಾಡಿದ್ದಾರೆ. ಅದರಿಂದ ನಮ್ಮ ಕಡೆಯಿಂದ ಆದಷ್ಟು ಸ್ವಲ್ಪ ಪ್ರತಿಯೊಬ್ಬರು ನಮ್ಮ ಪ್ಲೇಯರ್ಸ್ ಆಗಿರ್ಬೋದು, ಕ್ಯಾಪ್ಟನ್ಸ್ ಆಗಿರ್ಬೋದು, ಒಂದು ಸಪೋರ್ಟ್ ಅವ್ರಿಗೆ ನಾವು ಕೊಡೋಣ. 11 ಕಾಲ ಭುವನ್ ಮೂವೀಸ್ ಸುರೇಶ್ ಗೌಡ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಲಾಸ್ಟ್ ಬಟ್ ನಮ್ಮ ಗೋವಿಂದ ರಾಜ್ ಅವರು ಕೃಷ್ಣ ಟಾಕೀಸ್ ಮತ್ತು ಎಲ್ಲರ ಕಾಲೇಜ್ ಕಾಲ ಚಂದನ್ ಶೆಟ್ಟಿಗೆ ಸಿನಿಮಾ ಮಾಡಿದ್ದಾರೆ. ಅವರು ನಿರ್ಮಾಪಕರು ಗೋವಿಂದ ರಾಜ್ ಸರ್. ಅವರು ಈಗ ಉತ್ಸವ್ ವಾರಿಯರ್ಸ್ ಅಂತೇಳಿ ಲಾಸ್ಟ್ ಮೊನ್ನೆ ಫೈನಲೈಸ್ ಆಯ್ತು ಅವ್ರದ್ದು ಆ ಟೀಮು. ಟೋಟಲ್ 7 ಟೀಮ್ಸು. AVR ಅವರು ಶ್ರೀಲಂಕಾದಲ್ಲಿದ್ದಾರೆ. ವೆಂಕಟೇಶ್ ರೆಡ್ಡಿ ಸರ್ ಅವ್ರದ್ದು ಪಾಪ ಇವಾಗ TPL ನಡೀತಾ ಇದೆ. ಅದರಿಂದ ಅವ್ರ ಪಾಪ ಯಾವ ಇವೆಂಟಲ್ಲೂ ಕಾಣಿಸ್ಕೊಳಕ್ಕಾಗ್ತಿಲ್ಲ. ಬಟ್ ಅವ್ರು ಬಂದ ತಕ್ಷಣವೇ ಜರ್ಸಿ ಲಾಂಚ್ ಇರುತ್ತೆ ಮತ್ತು ಟೂರ್ನಮೆಂಟು ಇದು ಎಲ್ಲದರಲ್ಲೂ ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು AVR ಸರ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇವತ್ತು ನಮ್ಮ ಕಾರ್ಯಕ್ರಮ ಈ ಟೀಸರ್ ಲಾಂಚ್ ಪ್ರತಿಯೊಂದಕ್ಕೂ ಇಲ್ಲಿವರೆಗೂ ಬೆನ್ನೆಲುಬಾಗಿ ನಮ್ಮ PRO ನಿಂತ ವೆಂಕಟೇಶಣ್ಣನಿಗೆ ಧನ್ಯವಾದಗಳು ವೆಂಕಟೇಶಣ್ಣ. ಮತ್ತು ಇದರಲ್ಲಿ ನಮ್ಮ ಟೀಮಲ್ಲಿ ಜೊತೆಗೆ ನಿಂತ್ಕೊಂಡು ವರ್ಕ್ ಮಾಡ್ತಿರೋಂಥ ಅನಿಲ್ ಆಗ್ಬೋದು, ಮತ್ತು ನನ್ನ ಟೀಮ್ ನೀಲೇಶ್ ಆಗ್ಬೋದು, ಅರ್ಚನಾ ಆ್ಯಂಡ್ ಸುರಭಿ, ಇನ್ನು ಸುಮಾರು ಜನ ಇದ್ದಾರೆ. ಎಸ್ಪೆಷಲಿ ನನ್ನ ವೈಫು ಕೃಷ್ಣ. ಯಾಕಂದರೆ ನೈಟ್ ಆ್ಯಂಡ್ ಡೇ ಹಗಲು ರಾತ್ರಿ ಅಲ್ಲದೆ ನಾವೆಲ್ಲ ಕೆಲಸ ಮಾಡಿ ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೀವಿ. ಇದೊಂದು ಸಕ್ಸಸ್ ಆಗಬೇಕು. ಈ ಈವೆಂಟ್ ಸಕ್ಸಸ್ ಆದರೆ ಇನ್ನೂ ನಾವು ನ್ಯಾಷನಲ್ಸ್ಗೆಲ್ಲ ಹೋಗೋದಕ್ಕೆ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ. ಅದರಿಂದ ಈ ಈವೆಂಟ್ನ ನಾವು ಸಕ್ಸಸ್ಫುಲ್ಲಾಗಿ ಮಾಡೋಣ. ಆದಷ್ಟು ಬೇಗ ನಾವು ಈ ಈವೆಂಟ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅನೌನ್ಸ್ ಮಾಡ್ತಾರೆ. ಎಲ್ಲ ಟೀಮ್ ಓನರ್ಸ್ ಬಂದಮೇಲೆ ಅನೌನ್ಸ್ ಮಾಡ್ತೀವಿ ಡೇಟ್ನ, ಲಾಂಚ್ ಡೇಟ್ನ. ಈಗ ಇಲ್ಲಿವರೆಗೂ ಮುಕ್ತಾಯ ನಂತು. ಓಕೆ, ಮುಕ್ತಾಯ ಮಾಡಿ ಹಾಗೆ ಹೋಗ್ಬೇಡಿ, ಹಾಗೆ ವೇದಿಕೆ ಮೇಲೆ ಉಳ್ಕೊಳ್ಳಿ. ಕನ್ವರ್ಟ್ ಮಾಡಿ ಅದನ್ನ ಏನೋ ಸುಮ್ಮನೆ ಮಾಡ್ಬೇಕಲ್ಲ ಅಂತ ಮಾಡಿದೆ, ಪ್ರೀತಿಯಿಂದ ಅದಕ್ಕೆ ಏನೋ ಒಂದು ಅಡಿಷನಲ್ ಆಗಿ ಮಾಡಲೇಬೇಕು ಅಂತ ಹೇಳಿ ನವರಸನ ಅದನ್ನು ಕ್ರಿಯೇಟ್ ಮಾಡಿ ಏನೋ ಸಮಥಿಂಗ್ ಮಾಡಿದ್ದಾರೆ. ಎಲ್ರಿಗೂ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆಯ್ತಾ? 100%. ಸೊ ಏಪ್ರಿಲ್ 10ನೇ ತಾರೀಕು ವಾಮನ ಸಿನಿಮಾ ಕೂಡ ರಿಲೀಸ್ ಆಗ್ತದೆ. ಹಾಗೆ ಒಂದೆರಡು ಲೈಕ್ ನಿಮ್ಮ ಸಿನಿಮಾ ಬಗ್ಗೆ. ಈ 27th 4 ಗಂಟೆಗೆ ಪ್ರಸನ್ನ ಥಿಯೇಟರ್ನಲ್ಲಿ ಟ್ರೈಲರ್ ಲಾಂಚ್ ಈವೆಂಟ್ ಇದೆ. ಇದಾದಮೇಲೆ ಏಪ್ರಿಲ್ 10 ಎಂಟೈರ್ ಕರ್ನಾಟಕ ನಮ್ಮ ಜಗದೀಶ್ ಫಿಲಮ್ಸ್ ಅವರು ರಿಲೀಸ್ ಮಾಡ್ತಾ ಇದ್ದಾರೆ ನಮ್ಮ ಸಿನಿಮಾನ ವಾಮನ. ಟೋಟಲಿ ಇದು ಆ್ಯಕ್ಚುಲಿ ಹೇಳಬೇಕಂತಂದ್ರೆ ಮಾಸ್ ಸಿನಿಮಾ ಅನ್ನೋ ಥರ ಫೀಲ್ ಇದೆ. ಮಾಸ್ ಸಿನಿಮಾ ಹೌದು, ಆದರೆ ಇದರಲ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಕಂಟೆಂಟ್ಸ್ ತುಂಬ ಇದೆ. ಮದರ್ ಸೆಂಟಿಮೆಂಟ್ ಇದೆ, ಲವರ್ ಸೆಂಟಿಮೆಂಟ್ ಇದೆ. ಏನಿವತ್ತು ಜನಗಳ ಮಧ್ಯೆ ಏನೇನು ಸಮಸ್ಯೆಗಳಿದ್ದಾವೆ ಅದನ್ನು ಒಬ್ಬ ಹೀರೋ ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾನೆ ಅನ್ನೋದು, ಮತ್ತು ಫ್ಯಾಮಿಲಿ ಹೆಂಗಿದೆ, ಅವನ ಹಿನ್ನೆಲೆಗಳೇನು, ಇದನ್ನೆಲ್ಲ ಕನ್ಫ್ಯೂಷನಲ್ಲಿ ಟೋಟಲಿ ಹೇಳ್ಬೇಕಂದ್ರೆ ಡೈರೆಕ್ಟರ್ ಸಿನಿಮಾ ಇದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕತೆ ಮಾಡಿ ಅದನ್ನು ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಶಂಕರ್. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಮಾತ್ರ. ಯಾಕಂದರೆ ನನ್ನ ಸಿನಿಮಾ ಅಂತ ನಾನು ಹೇಳ್ಕೊಳ್ಳೋದಿಲ್ಲ, ನಾನು ಆಡಿಯನಾಗೆ ನಾನು ಮಾತಾಡಿದ್ದೀನಿ ಯಾವತ್ತು ಸಿನಿಮಾನ ಅದನ್ನು. ಯಾಕಂತಂದರೆ ಅದನ್ನು ಓವರ್ ಇನ್ವಾಲ್ವ್ಮೆಂಟ್ ಆಗಿ ಕೆಲಸ ಮಾಡಿದ್ದೆ. ಯಾಕಂದರೆ ಫಸ್ಟ್ ಸಿನಿಮಾ ಆಗಿದ್ದಕ್ಕೆ ನನಗೇನು ಸಿನಿಮಾದ ಒಂಥರ ಫೀಲ್ ಆಗಿಲ್ಲ. ನಾನು ಒಬ್ಬ ಆಡಿಯನಾಗಿ ನನಗೆ ಇರಬೇಕು, ಇದು ಈ ಥರ ಇದ್ದರೆ ಸಿನಿಮಾ ಚೆನ್ನಾಗಿರುತ್ತೆ ಅಂತ ನಾನು ಹೇಳಿನೇ ಮಾಡಿಸಿದ್ದು ಸಿನಿಮಾದು. ಹಾಗಾಗಿ ತುಂಬ ಚೆನ್ನಾಗಿದೆ. ಎಲ್ಲರೂ ಸಿನಿಮಾ ಥಿಯೇಟ್ರ್ನಲ್ಲಿ ಬಂದು ನಮ್ಮ ಕನ್ನಡ ಜನದಲ್ಲಿ ಹೇಳೋದಿಷ್ಟೇ, ಒಳ್ಳೆ ಸಿನಿಮಾನ ಯಾವಾಗಲೂ ಕೈ ಹಿಡ್ದಿದ್ದಾರೆ ಅಂತ ನಮ್ಮ ಯಶು ಮೊನ್ನೆ ಯಾವುದೋ ಒಂದು ಈವೆಂಟಲ್ಲಿ ಹೇಳ್ತಿದ್ರು. ಹಾಗೆ 100% ಒಳ್ಳೆ ಸಿನಿಮಾ ಕೈ ಹಿಡಿತೀರ ಅನ್ನೋ ನಂಬಿಕೆ ಇದೆ. ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ, ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿರುತ್ತೆ.
ಆ್ಯಂಡ್ ಎಲ್ರಿಗೂ ಆಲ್ ದಿ ಬೆಸ್ಟ್. ಎಲ್ಲರೂ 100% ಕೊಟ್ಬಿಟ್ಟು ಚೆನ್ನಾಗಿ ಆಟ ಆಡೋಣ. ಆ್ಯಂಡ್ ಯಾರು ಏನು ಕೈಯು ಕಾಲು ಮುರ್ಕೊಳ್ದಿಲ್ಲ, ಎಲ್ಲರೂ ಚೆನ್ನಾಗಿ ಆಟ ಆಡೋಣ. ನೀವು ನವರಸನ್ ಅವ್ರ ಹತ್ರ ಟ್ರೈನಿಂಗ್ ತಗೋಬೇಕು ಸರ್ ನೆಕ್ಸ್ಟ್. ಗುಡ್ ಈವ್ನಿಂಗ್ ಎವ್ರಿವನ್. ಇವತ್ತು ಟ್ರೈಲರ್ ಲಾಂಚು ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಹೋಪ್ಫುಲಿ ಆ ಮ್ಯೂಸಿಕಲ್ಲೇ ಗೊತ್ತಾಯ್ತು ನಿಮಗೆ. ಸೊ ಟೀಮ್ ಯಾವ ಥರ ಪರ್ಫಾರ್ಮ್ ಮಾಡ್ತದೆ, ಮುಂದೆ ಇನ್ನು ಏನೇನು ಕಾದಿದೆ ಅಂತ. ಸೊ ಎಲ್ಲರೂ ವೆಯ್ಟ್ ಮಾಡೋಣ. ಆ್ಯಂಡ್ ಆಲ್ ದ ಬೆಸ್ಟ್ ಎಲ್ಲ ಟೀಮ್ ಓನರ್ಸ್ಗೂ, ಟೀಮ್ ಪ್ಲೇಯರ್ಸ್ಗೂ. ಚೆನ್ನಾಗಿ ಆಡಿ, ಸೇಫ್ಟಿ ಈಸ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿ ದೇಶ ಮತ್ತು ವಿದೇಶಗಳು ಸುತ್ತಬೇಕು ಥ್ರೂ ಸಾಯಿ ಥಿಯೇಟರ್ಸ್. ಮರಿಬೇಡಿ. ವಿನಯ್ ಅವರು ಮಾತಾಡಿ. ವಿನಯ್ ಅವರು ಹಾಂ ನಿಮ್ಮ ಟೀಮ್ ಅವರು ಓಕೆ ಅವರು ಹೇಳಿದ್ನಲ್ಲ ಆಫ್ ಕ್ಯಾಮ್ರಾ ಮಾತಾಡ್ತಾರೆ ತುಂಬಾ. ಹಾಗೆ ಈಗ ಸಖತ್ತಾಯ್ತು ಸರ್ ಅದು. ಎಲ್ಲರಿಗೂ ನಮಸ್ಕಾರ. ಎಸ್ಪೆಷಲಿ ಚಂದನ್ ಶೆಟ್ಟಿ ಅವರೇ. ಸೊ ಒಳ್ಳೆ ಟ್ರೈಲರ್ ಬಂದಿದ್ದು ಸರ್ ನಮಗೂ CWK ಅಲ್ಲಿ. ಸೊ ವೆರಿ ಹ್ಯಾಪಿ ಟು ಸಿ ಎವ್ರಿ ಒನ್ ಹಿಯರ್. ಸೊ ಹೋಪ್ ವಿ ಲವ್ ದಿಸ್ ಟೈಮ್ ಸರ್. ಡೆಫಿನೆಟ್ಲಿ ವಿ ಡೂ ಮೋರ್ CWK leagues. Again congratulations to Navarasan sir. He took a big risk. Big risk in the kabaddi game itself, a big risky game. We saw on the practice session only. Some people got injured under the itself. No, minor injury. Light. Still they are using moves, sir. No, but ಸ್ವಲ್ಪ ಪರ್ಸನಲ್ ಆಗಿ ತಗೊಂತಾ ಇದ್ರಿ ಸರ್. ಸ್ವಲ್ಪ ತಗೊಂಡ್ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇಂಜುರಿ ಬಗ್ಗೆ ಹೇಳ್ತಾ ಇಲ್ಲ ನಾನು. ಪರ್ಸನಲ್ ತಗೋಬೇಡ, ಇದು ಗೇಮು ಸ್ಪೋರ್ಟಿವ್ ಗೇಮ್ ಥರ ಪ್ಲೇ ಮಾಡಿ. ಸೊ ಆಲ್ ದಿ ಬೆಸ್ಟ್ ಎವ್ರಿ ಒನ್. ಸೊ ಕಂಗ್ರಾಚುಲೇಷನ್ಸ್ ಟು ನವರಸನ್ ಸರ್. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಡೂಯಿಂಗ್ ಸರ್. ನೋಡಿ, ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ಎಲ್ಲ ನೋಡ್ಕೊಂಡು ಆಡಿ ಅಂತ. ಬಟ್ ಎಲ್ಲ ನೋಡ್ಕೊಂಡೇ ಆಡ್ತಿದ್ದಾರೆ. ಬಟ್ ಏನು ಅಂದರೆ ಇಂಜುರೀಸ್ ಅಂತ ನಾವು ದಯವಿಟ್ಟು ಹೇಳೋದಷ್ಟೇ. ಗೇಮ್ ಥರನೇ ಆಡೋಣ, ತುಂಬ ಪರ್ಸನಲ್ ತಗೊಳ್ಳೋದು ಬೇಡ. ನಾವು ಕಬಡ್ಡಿನ ಪ್ರಮೋಟ್ ಮಾಡ್ತಿದ್ದೀವಿ ಅಷ್ಟೇ. ಇದು ಯಾರು ಕಪ್ಪು ಇಂಡಿಯಾ ಪಾಕಿಸ್ತಾನ ಕಪ್ ಥರ ನಾವೇನು ಇದು ಮಾಡೋದು ಅವಶ್ಯಕತೆ ಇಲ್ಲ. ವಿ ಆರ್ ಪ್ರಮೋಟಿಂಗ್ ಕಬಡ್ಡಿ ಅಂಡ್ ಒಂದು ಗೆಟ್ ಟುಗೆದರ್ ಥರ ಈ ಒಂದು ಗೇಮ್ನ ಪ್ರಮೋಟ್ ಮಾಡೋಣ ಅಷ್ಟೇ, ಸೆಲೆಬ್ರಿಟೀಸ್ ಆಗಿ ಅಷ್ಟೇ. ತುಂಬ ಪರ್ಸನಲ್ ತಗೊಳ್ಳೋದು ಬೇಡ. ಓಕೆ, ಥ್ಯಾಂಕ್ ಯು ಫಾರ್ ಸಾಯಿ ಥಿಯೇಟರ್ಸ್. ಎಲ್ರಿಗೂ ನಮಸ್ಕಾರ. ಈಗಲ್ ಮೀಡಿಯಾ ಪ್ರೆಸೆಂಟ್ಸ್ CWK. ನವರಸನ್ ಅವರು ಹುಟ್ಟಾಕಿರೋ ಈ ಒಂದು ಇನ್ನೋವೇಟಿವ್ ಅಥವಾ ಇನ್ನೋವೇಟಿವ್ ಅನ್ನೋದಕ್ಕಿಂತ ಇನ್ನೊಂದು ಹೇಳ್ಬೋದು, ಪ್ರಾಬ್ಲಿ ಇಂಡಿಯಾದಲ್ಲೇ ಸೆಲೆಬ್ರಿಟಿ ಲೀಗ್ ಅಂತ, ಕಬಡ್ಡಿ ಲೀಗ್ ಅಂತ ಹೇಳಿ ಪ್ರಾಬ್ಲಿ ಫಸ್ಟ್ ಟೈಮ್ ಇದಾಗ್ತಾ ಇದೆ. ನವರಸನ್ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಮತ್ತು ಈ ಥರದ್ದು ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈ CWK ಈ ಲೀಗ್ ಏನಿದೆ, ಈಗ ಸದ್ಯಕ್ಕೆ ನಾವು ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ದೀನಿ. ಮುಂದೆ ಇದು ಏನು ಸ್ಟೇಟ್ ನ್ಯಾಷನಲ್ ಲೆವೆಲಲ್ಲಾಗಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಾಗಲಿ ಅಂತ ಹೇಳಿ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ನವರಸನ್ ಸರ್ಗೆ. ಜೊತೆಗೆ ಈ ಲೀಗ್ನ ಓನರ್ ಆಗಿರೋದಕ್ಕೆ ನನಗೂ ಖುಷಿ ಇದೆ. ಇನ್ನು ಕ್ಯಾಪ್ಟನ್ ನಂದು ಅವರು ಆ್ಯಂಡ್ ಪ್ಲೇಯರ್ಸ್ಗೆ ವೆಲ್ಕಮ್ ಆ್ಯಂಡ್ ಆಲ್ ದ ಬೆಸ್ಟ್. ಸೊ ಥೀಮ್ ಸಾಂಗ್ ಮಾಡಿಕೊಟ್ಟಿದ್ದ ಚಂದನ್ ಶೆಟ್ಟಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಥೀಮ್ ಸಾಂಗ್ಸು. ಸೊ ಆಲ್ ದ ಬೆಸ್ಟ್ ಎಲ್ಲ ಟೀಮ್ ಓನರ್ಸ್ಗೂ ಮತ್ತು ಎಂಟೈರ್ ಲೀಗು ಒಂದು ಒಳ್ಳೆ ಸಕ್ಸಸ್ಫುಲ್ ಇವೆಂಟ್ ಆಗಲಿ. ಸೊ ಯಾರು ಇಂಜುರಿ ಮಾಡ್ಕೊಳ್ದೆ ಆರಾಮಾಗಿ ಸ್ಪೋರ್ಟಿವ್ ಆಗಿ ನಾವು ಲೀಗ್ ಐ ಮೀನ್ ಈ ಮ್ಯಾಚ್ನ ಮುಗಿಸೋಣ. ಎಲ್ಲೋ ಗೆಲ್ಲೇಬೇಕು ಅಥವಾ ಸೋಲೇಬೇಕು ಅನ್ನೋದೇನು ಬೇಡ. ಸೊ ಸ್ಪೋರ್ಟಿವ್ ಆಗಿರಲಿ ಎಂಟೈರ್ ಲೀಗು. ಸೊ ಆಲ್ ದ ಬೆಸ್ಟ್ ಎವ್ರಿಬಡಿ. ಥ್ಯಾಂಕ್ ಯು ಟೀಮ್ ಕ್ಯಾಪ್ಟನ್ ನಂದು ಅವರು. ಈಗ ಏನು ಅಂದರೆ, ಇವತ್ತು ನಮ್ಮ ಫಿನಿಕ್ಸ್ ಏಂಜಲ್ಸ್ 4 ಟೀಮ್ ಮೀಟಪ್ಸ್ ಆಗಿತ್ತು. ಬಟ್ ಇವ್ರದ್ದು ಮತ್ತು ನಮ್ಮ ಗೋವಿಂದರಾಜ್ ಅವ್ರದ್ದು ಟೀಮ್ ಮೀಟಪ್ಸ್ ಆಗಿರಲಿಲ್ಲ. ದಟ್ಸ್ ವೈ ವಿ ಕಾಲ್ ಟುಡೇ ಓನ್ಲಿ 2 ಟೀಮ್ಸ್ನ ಫುಲ್ ಪ್ರೆಸೆಂಟ್ ಇರಲೇಬೇಕು ಅಂತ ಕರೆದಿದ್ದೆ. ಯಾಕಂದರೆ ಎಲ್ಲಾರ್ದು ಪ್ರಮೋಷನ್ ಮಾಡಿದ್ದೀವಿ, ಇವತ್ತು ಇವ್ರದ್ದು ಮಾಡಬೇಕಲ್ವಾ. ಎಸ್, ಅದಕ್ಕೆ ಯಾಕಂದರೆ ಪಾಪ ಅವರೆಲ್ಲ ಸಪೋರ್ಟ್ ಮಾಡಿ ಬಂದಿದ್ದಾರೆ. ಎಲ್ಲರೂ ನನಗೆ ಗೊತ್ತಿದ್ದಂಗೆ ತುಂಬ ಚೆನ್ನಾಗಿ ಆಡಿದ್ದಾರೆ. ಮೊನ್ನೆ ಪ್ರಾಕ್ಟೀಸಲ್ಲೇ ಅಂದರೆ ನಾವೇನು ಅನ್ಕೊಂತಿದ್ವಿ ಅಂದರೆ, ಪ್ರಾಕ್ಟೀಸಲ್ಲಿ ಯಾರು ಕಬಡ್ಡಿ ಆಡೋಕ್ಕೆ ಬರಲ್ವೋ ಅಂತ ಅನ್ಕೊಂತಿದ್ವಿ. ಬಟ್ ನಾವು ಏನೆಲ್ಲ ಲೀಸ್ಟ್ ಹಾಕಿದ್ದೀವೋ ಇವತ್ತು ಎಲ್ಲರಲ್ಲಿ 85% ನಿಜ ಹೇಳ್ತೀನಿ, 1 ಸತಿ 2 ಸತಿ ನೋಡ್ಕೊಂಡು 3ನೇ ಸತಿ ಅವ್ರು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಮಗೆ ಒಂಥರ ಖುಷಿ ಆಯ್ತು. ಅಂದರೆ ಸ್ಪೋರ್ಟ್ಸು ಒಂದೆಷ್ಟು ಅಂದರೆ ಗೊತ್ತಿದ್ದಿರೋರು ಅದರೊಳಗೆ ಇನ್ವಾಲ್ವ್ ಆದಾಗ ಆಟೋಮೆಟಿಕ್ ಆಗಿ ಅದರೊಳಗೆ ಇನ್ವಾಲ್ವ್ ಆಗಿ ಎಷ್ಟು ಚೆನ್ನಾಗಿ ಆಡೋ ನನಗೆ ಅನಿಸ್ತು. ಎಷ್ಟು ಚೆನ್ನಾಗಿ ಮಾಡ್ತಾರೆ. ಯಾಕಂದರೆ ಮನೆ ವೀಡಿಯೋಗಳು ನೋಡಿರ್ಬೋದು ನೀವು, ನಂಬ್ತಿರೋ ಇಲ್ವೋ, ಒಂದೊಂದು ವೀಡಿಯೋ ಬಂದು 50,000, 1 ಲಕ್ಷ, 2 ಲಕ್ಷ ವ್ಯೂಸು ಸ್ಟಾರ್ಟಿಂಗಿಂದಾನೇ ಬರೀ ಏನು ಇಲ್ಲಿ ಆಡ್ತಾ ಇರೋ ವೀಡಿಯೋಗಳು. ನಾನು ಅವಾಗ ಅನ್ಕೊಂಡೆ, ಇನ್ನು ಲೀಗಿನ ಇಲ್ಲಿ ಎಷ್ಟು ವ್ಯೂಸ್ ಹೊಡಿಬೋದು ನಮ್ಮದು ಅಂತ. ಸಖತ್ತಾಗಿದೆ, ಡಿಮ್ಯಾಂಡ್ ಜಾಸ್ತಿ ಇದೆ ನಮ್ಮ ಕಬಡ್ಡಿ. ನೋಡ್ತಾ ಇದೀವಿ ಸರ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೆಕ್ಸ್ಟ್ ಲೆವೆಲ್ ಡಿಮ್ಯಾಂಡ್ ಇದೆ.
ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆಲ್ ದ ಏಂಜಲ್ಸ್ ಆಲ್ ದ ವೆರಿ. ಈ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸಿನಿಮಾ ನಾವು ಪ್ರೊಡ್ಯೂಸರ್ ಆಗಿ ಒಂದು ಸಿನಿಮಾನ ರೆಡಿ ಮಾಡ್ತೀವಿ, ಅದನ್ನ ಜನಗಳಿಗೆ ತಲುಪಿಸೋದ್ರಲ್ಲಿ ಮೀಡಿಯಾ ಒಂದು ಕಡೆ ಆದರೆ ನಮ್ಮ ನವರಸನವರು ಒಂದು ಕಡೆ ಜೊತೆಗೆ ಸೇರಿಕೊಂಡು ಇಡೀ ಕರ್ನಾಟಕದಾದ್ಯಂತ ಜನಗಳಿಗೆ ಯಾವ ಸಿನಿಮಾ ಬರ್ತಿದೆ, ಯಾವ ಡೇಟಲ್ಲಿ ಬರ್ತಿದೆ ಅಂತ ಗೊತ್ತಾಗೋ ಥರ ಅವ್ನು ಮಾಡ್ತಾರೆ. ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಮೀಡಿಯಾದವ್ರಿಗೂ ಹೇಳಿದೆ. ಸೊ ಹಾಗೆ ಈ ವುಮೆನ್ಸ್ ಕಬಡ್ಡಿ ಪಂದ್ಯಾವಳಿ ಏನಿದೆ, ಸೊ ನವರಸನವರು ತುಂಬ ರಿಸ್ಕಿ ತಗೊಂಡು ಎಲ್ಲರನ್ನೂ ಒಂದು ಕಡೆ ಸೇರಿಸಿ, ಅದರಲ್ಲೂ ಕಬಡ್ಡಿ ಆಡ್ಸೋದಿದೆಯಲ್ಲ ಅದು ತುಂಬ ರಿಸ್ಕಿನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದರಲ್ಲೂ ಯಾರು ಏನು ತೊಂದರೆ ಫಿಸಿಕಲಿ ಏನು ಡ್ಯಾಮೇಜ್ ಮಾಡ್ಕೋಬೇಡಿ. ಸೊ ಖುಷಿಯಾಗಿ ಆಡಿ, ಯಾರೇ ಗೆಲ್ಲಿ ಯಾರೇ ಸೊಲ್ಲಿ ಎಲ್ಲ ನಮ್ಮ ಸ್ಯಾಂಡಲ್ವುಡ್ಡು ಎಲ್ಲರೂ ನಾವು ಒಂದಾಗಿರೋಣ. ಸೊ ಖುಷಿಯಾಗಿ ಜಾಲಿ ಮಾಡ್ತಾ ಆಡೋಣ. ಸೊ ಹಾಗೆ ಚಂದನ್ ಶೆಟ್ಟಿ ಅವರು ಸಾಂಗ್ ಕೇಳಿ ಆಲ್ಮೋಸ್ಟ್ ಎಲ್ಲರಿಗೂ ಒಂಥರ ಸ್ಪಿರಿಟ್ ಜಾಸ್ತಿ ಆಗಿದೆ ಅಂತ ಅನ್ಕೊತೀನಿ. ಆಡ್ಬೇಕಾದ್ರೆ ಆ ಸಾಂಗಲ್ಲೇ ಆ ಥರ ಇದೆ ಜೋಶು. ಹಾಂ ಈಗ ನೆಕ್ಸ್ಟ್ ಪ್ರಾಕ್ಟೀಸ್ಗೆ ಎಲ್ಲರೂ ತಯಾರಾಗಿ ಬರ್ತಾರೆ, ಆ ಸಾಂಗ್ ಕೇಳ್ತಾನೆ ಬರ್ತಾರೆ. ಸೊ ಆ ಸಾಂಗ್ ಕೇಳ್ತಿದ್ರೆ ಎಲ್ಲರಿಗೂ ಆ ಗ್ರೌಂಡಲ್ಲಿ ನಿಂತ್ಕೊಂಡ ತಕ್ಷಣ ಅದು ಸ್ಪಿರಿಟ್ ಬರುತ್ತದು. ಸೊ ಎಲ್ಲರೂ ಚೆನ್ನಾಗಿ ಆಡಿ. ಸೊ ಆಲ್ ದ ಬೆಸ್ಟ್ ಎಂಟೈರ್ ಎಲ್ಲ ಟೀಮ್ಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಟೀಮ್ ಕ್ಯಾಪ್ಟನ್ ಜಾನ್ವಿ ಅವರು. ಓಕೆ, ನಮ್ಮ ಟೀಮು ಉತ್ಸವ್ ವಾರಿಯರ್ಸ್. ಲಾಸ್ಟಿಗೆ ಹೆಸರು ಬಂದ್ರು ಕೂಡ ಒಳ್ಳೆ ಹೆಸರೇ ಸಿಕ್ಕಿದೆ. ಫಸ್ಟಿಗೆ ನಮ್ಮ ಒಂದು ಟೀಮ್ನ ಪ್ರಮೋಷನ್ ಮಾಡ್ಕೊಂಬಿಡೋಣ. ಸೊ ಅದ್ರ ಜೊತೆಗೆ ನಮ್ಮ ಗೋವಿಂದ್ ಸರ್ ಎಲ್ಲರೂ ಕಾಲಿಡಿಯುತ್ತೆ ಕಾಲ ಅಂತ ಸಿನಿಮಾ ಮಾಡಿದ್ದಾರೆ. ಈ ಕಬಡ್ಡಿಯಲ್ಲಿ ಬೇರೆಯವ್ರ ಕಾಲಿಡಿಯೋದಕ್ಕೆ ನಾವು ರೆಡಿ ಆಗಿದ್ದೀವಿ, ಕಾಲಿಡಿದು ಬೀಳ್ಸೋದಕ್ಕೆ. ಸೊ ನಮ್ಮ ಟೀಮ್ ಸ್ಟ್ರೆಂತ್ ಏನಂದ್ರೆ ನಮ್ಮ ಪ್ಲೇಯರ್ಸೇ. ಎಲ್ಲರೂ ನೋಡ್ತಾ ಇದಿರಲ್ಲ, ಹಿಂಗೆ ನೋಡಿದ್ರೆ ಅಂದ್ರೆ ಅಷ್ಟು ಡೆಡಿಕೇಟೆಡ್ ಆಗೂ ಇದ್ದಾರೆ. ಒಂದ್ ಕೈಯಲ್ಲಿ ಎಲ್ಲರೂ ಹಿಡಿದಾಕ್ಬಿಡ್ತಾರೆ. ಸೊ ಅದನ್ನ ಪ್ರಾಕ್ಟೀಸ್ ಎಲ್ಲ ನೋಡಿದೀರ. ಸೊ ಹಾಗಾಗಿ ಜೋಕ್ಸ್ ಅಪಾರ್ಟ್ ಅಷ್ಟೇ ಡೆಡಿಕೇಟೆಡ್ ಆಗಿ ನಮ್ಮ ಟೀಮ್ ಇದೆ. ಆ ಕೋಆರ್ಡಿನೇಷನ್ ಇರ್ಬೋದು, ಐಡಿಯಾಸ್ ಎಲ್ಲ ಟ್ರಾನ್ಸ್ಫರ್ ಮಾಡೋದಿರ್ಬೋದು, ಆಡ್ಬೇಕು ಅನ್ನೋ ಉತ್ಸಾಹ ಅಂತೂ ನಮ್ಮ ಟೀಮಲ್ಲಿದೆ. ಹಾಗಾಗಿ ಈ ಟೀಮ್ ನನಗೆ ಸಿಕ್ಕಿರೋದು ನಂಗಂತೂ ತುಂಬಾನೇ ಖುಷಿ. ನವರಸನ್ ಸರ್ ಕಂಗ್ರ್ಯಾಚುಲೇಷನ್ಸ್. ನಿಮ್ಗೆ ಹೆಂಗೆ ಎಲ್ಲರೂ ಕೇಳ್ತಾರೋ, ಮೊನ್ನೆ ಹೂವಿನ ಹಡಗ್ಲಿಗೆ ಹೋದಾಗ್ಲೂ ಅಷ್ಟೇ ಸೋನಲ್ ಮಾಂಟೇರಿಯೋ ಮ್ಯಾಮ್ ಇರ್ಬೋದು, ಎಲ್ರು ಶ್ರೀಲಂಕಾದಿಂದ ಬಂದ್ರ ತುಂಬಾ ಚೆನ್ನಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ಅಂತ. ಅಂದ್ರೆ ರೀಚ್ ತುಂಬಾ ಚೆನ್ನಾಗಿದೆ. ಅದು ನಮ್ಮ ಮೀಡಿಯಾದವರ ಸಪೋರ್ಟ್ ಇಂದ ಕಾರಣ. ನನ್ನ ಸಹೋದ್ಯೋಗಿಗಳು, ಥ್ಯಾಂಕ್ ಯು ವೆರಿ ಮಚ್. ನೀನ್ ಲೇಟ್ ಆಗಿ ಬರ್ತೀಯಲ್ಲ ಅದಕ್ಕೆ ಕರ್ಕೊಂಡು ಹೋಗಿಲ್ಲ. ಆಮೇಲೆ ಸುಮ್ಮನೆ ಟಿಕೆಟ್ ಪ್ರೈಸು ನಮ್ಮ ಸಾಯಿ ಟೂರ್ಸ್ಗೆ ಇದಾಗ್ಬಿಡ್ತಲ್ಲ ಎಕ್ಸ್ಟ್ರಾ, ಅದಕ್ಕೆ. ಸೊ ಎಲ್ಲಾ ಕಡೆ ಕೇಳ್ತಾರೆ ಶ್ರೀಲಂಕಾದಿಂದ ಬಂದ್ರ ಅಂತ. ಹೋಗಿದ್ ಒಂದೇ ದಿನ, ಇನ್ನೂ ಅಷ್ಟು ದಿನ ಇರಕ್ಕಾಗತ್ತಾ ಅಂದ್ರೆ ಅಷ್ಟ್ರ ಮಟ್ಟಿಗೆ ರೀಚ್ ಆಗಿದೆ. ಸೊ ಕಬಡ್ಡಿ ಅನ್ನೋದು ನಮ್ಮ ದೇಸಿ ಕ್ರೀಡೆ. ಇತ್ತೀಚೆಗೆ ನಾವು ಕ್ರಿಕೆಟ್, ಫುಟ್ಬಾಲ್ ಅವುಗಳನ್ನ ಮಾತ್ರ ನೋಡ್ತೀವಿ, ಆಡ್ತೀವಿ. ಆ ತರದ ಟೂರ್ನಮೆಂಟ್ಸ್ ಮಾತ್ರ ಆಯೋಜನೆ ಮಾಡ್ತಾರೆ. ಆದ್ರೆ ಕಬಡ್ಡಿ ನಮ್ಮ ದೇಸಿ ಕ್ರೀಡೆ, ಗ್ರಾಮೀಣ ಕ್ರೀಡೆ. ಅದನ್ನ ಸೆಲೆಬ್ರಿಟೀಸ್ಗಳು ಒಳ್ಳೆ ಕಲರ್ಫುಲ್ ಆಗಿ ಆಡಿದಾಗ ಓ ಅಂತ ಹೇಳಿ ಇನ್ನೊಂದಷ್ಟು ಜೋಶ್ ಬರುತ್ತೆ. ಸೊ ಅದನ್ನ ಒಂದು ಇನಿಷಿಯೇಟಿವ್ ತಗೊಂಡಿರೋದಕ್ಕೆ ಆರ್ಗನೈಸರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ನವರಸನ್ ಸರ್ಗೆ. ಜೊತೆಗೆ ಇನ್ನ ಥೀಮ್ ಸಾಂಗ್ ಇವಾಗ ನೋಡಿದೆ, ಎಲ್ಲರೂ ನೋಡಿದ್ವಿ. ಅಂದ್ರೆ ಒಂದು ಗೂಸ್ ಬಂಪ್ಸ್ ಅದು. ಮ್ಯೂಸಿಕ್ ಇರ್ಬೋದು, ಚಂದನ್ ಶೆಟ್ಟಿ ಅವರು ಮಾಡಿರೋದು ತುಂಬಾ ಇನ್ನಷ್ಟು ನಮ್ಮ ಉತ್ಸಾಹ ಹೆಚ್ಚಾಗ್ತಾ ಇದೆ. ಅದನ್ನ ನೋಡ್ಬಿಟ್ಟು ಒಂದು ಉತ್ಸಾಹ ಹೆಚ್ಚಾಗುತ್ತೆ, ಇನ್ನೊಂದು ಉತ್ಸಾಹ ಯಾಕೆ ಡೌನ್ ಆಗುತ್ತೆ ಅಂದ್ರೆ ಹೇಗಳೆಲ್ಲ ಎತ್ತೆತ್ತರಾಗಿರ್ತಾರೆ. ಸೊ ನಮ್ಮ ಭವಿಷ್ಯ ಕಣ್ಣು ಬರುತ್ತೆ. ಸೊ ನಮ್ಮನ್ನೇ ಸೇರಿಸ್ಕೊಂಡು ಎಲ್ಲರಿಗೂ ಪೇಮೆಂಟ್ ಕೊಟ್ಟು ಮಾಡ್ಬಿಡ್ಬೋದಾಗಿತ್ತು ಥೀಮ್ ಸಾಂಗು. ಪೇಮೆಂಟ್ ಸರ್ ಎಲ್ಲ ಓನರ್ಸ್ ಎಲ್ಲ ಫುಲ್ ರಿಚ್ ಇದಾರಲ್ಲ ಸರ್, ಏನ್ ಪೇಮೆಂಟ್ ಪ್ರಾಬ್ಲಮ್? ಓಕೆ, ಬಹಳ ಖುಷಿ ಇದೆ. ಎಲ್ಲರೂ ಆಟ ಆಡೋದಕ್ಕಂತೂ ನಮ್ಗಳ ಜೋಶ್ ಜಾಸ್ತಿ ಇದೆ. ಸೊ ಬೇರೆ ಹೇಳಿದ್ರು ಥ್ಯಾಂಕ್ ಯು ಜಾನ್ವಿ ಅವರೇ, ಥ್ಯಾಂಕ್ ಯು. ಕ್ಷಣಗಳಲ್ಲಿ ನಿಮಿಷಗಳಲ್ಲಿ ಬರ್ತಾ ಇದ್ದಾರೆ ಸಾಯಿಗೋಲ್ಡ್ ಪ್ಯಾಲೇಸ್ ಸರಣ ಸರ್. ಅಷ್ಟರೊಳಗೆ ನಮ್ಮ ಕ್ಯಾಪ್ಟನ್ ಮಾತಾಡ್ಸ್ಬಿಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಏನಂದ್ರೆ ನವರಸನ್ ಸರ್ಗೆ ಹೇಳಬೇಕು. ಬಿಕಾಸ್ ಈ ಒಂದು ಈವೆಂಟ್ ಬೇರೆ ಹಲವಾರು ಟೂರ್ನಮೆಂಟ್ಸ್ ಈವೆಂಟ್ಸ್ ಆಡಿದ್ದೀವಿ. ಸೊ ಇದಂತೂ ತುಂಬಾನೇ ರೀಚ್ ಆಗಿದೆ. ಎಲ್ಲರೂ ಹೇಳ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡಿಂಗ್ ಆಗಿದೆ. ಶ್ರೀಲಂಕಾಗೆ ಹೋಗಿರೋದು ಇಡೀ ಇಂಡಸ್ಟ್ರಿಗೆ ಗೊತ್ತಾಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಅಂಡ್ ಆಲ್ಸೋ ಕಬಡ್ಡಿ ತುಂಬಾ ರಿಸ್ಕಿ ಗೇಮ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ.
ನಮ್ಗೆ ಪ್ರಾಕ್ಟೀಸ್ ಅಲ್ಲಿ ಬಂದಾಗ ಆಸ್ ಏನು ಕೋಚ್ ಹೇಳಿದಾಗ ನೀವು ಇದನ್ನ ಸೇಫ್ ಆಗಿ ಕೂಡ ಆಡ್ಬೋದು, ಇಂಜುರಿ ಇಲ್ದಿರ. ಬಿಕಾಸ್ ನಾವು ಇದನ್ನ ಪ್ರಮೋಟ್ ಮಾಡ್ತಿರೋದು ಏನಂದ್ರೆ ಕಬಡ್ಡಿ ಗೇಮ್ ಇವಾಗ ತುಂಬಾ ಕಮ್ಮಿ ಆಗಿದೆ. ಸೊ ಆ ಒಂದು ಗೇಮ್ ನ ಏನು ಸಪೋರ್ಟ್ ಮಾಡೋದಕ್ಕೆ ನಾವೆಲ್ಲರೂ ಆಡ್ತಾ ಇದೀವಿ. ಅಂಡ್ ಆಲ್ಸೋ ನಾನು ಫಸ್ಟ್ ಕೇಳಿದೆ, ಎಲ್ಲರೂ ಇವಾಗ ಸಿನಿಮಾ ಬಿಟ್ಟು ಬರೀ ಈವೆಂಟ್ಸ್ ಜಾಸ್ತಿ ಆಗೋಗ್ಬಿಟ್ಟಿದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಬಟ್ ಈ ಒಂದು ಈವೆಂಟ್ ಅಲ್ಲಿ ಸ್ಪೆಷಾಲಿಟಿ ಏನಂತಂದ್ರೆ ಎಷ್ಟೊಂದು ಪ್ರೊಡಕ್ಷನ್ ಹೌಸ್ ನಮ್ಗೆ ಈವೆಂಟ್ ದಿವಸ ಬರ್ತಾ ಇದ್ದಾರೆ. ಅಂಡ್ ಎಷ್ಟೊಂದು ಏನು ಡೈರೆಕ್ಟರ್ಸ್ ಆಗ್ಲಿ ಪ್ರೊಡ್ಯೂಸರ್ಸ್ ಆಗ್ಲಿ ಬರ್ತಾರೆ. ಸೊ ಇಲ್ಲಿ ಆಡುವಂತ ಪ್ಲೇಯರ್ಸ್ ಆಗ್ಲಿ ಎಲ್ಲರಿಗೂ ಒಂದು ಅವಕಾಶ ಅನ್ನೋದು ಸಿಗುತ್ತೆ. ಬಿಕಾಸ್ ಎಷ್ಟೊಂದು ನೋಡ್ತಾ ಇದೀವಿ, ಎಲ್ಲಾ ಹೀರೋಯಿನ್ಸ್ ಬೇರೆ ಕಡೆಯಿಂದ ಕರ್ಕೊಂಡು ಬಂದು ಇಲ್ಲಿ ಮಾಡ್ತಾ ಇದ್ದಾರೆ, ಇಲ್ಲಿರೋರ್ಗೆ ಅವಕಾಶ ಸಿಗ್ತಾ ಇಲ್ಲ ಅನ್ನೋದು ಕೊರಗು ನಮ್ಮಲ್ಲಿ ಎಲ್ಲರೂ ಇದೆ. ಸೊ ಈ ಒಂದು ಏನು ಸ್ಮಾಲ್ ನೆಗೆಟಿವ್ ಥಿಂಗ್ ನ ಹೋಗ್ಸೋದಕ್ಕೆ ಇದೊಂದು ಪ್ಲಾಟ್ಫಾರ್ಮ್ ಕೂಡ. ಬಿಕಾಸ್ ಎಲ್ಲರೂ ಇಲ್ಲಿರೋ ಆರ್ಟಿಸ್ಟ್ಗಳಿಗೆ ಒಂದು ಚಾನ್ಸ್ ಸಿಗುತ್ತೆ ಅಂಡ್ ಪ್ರೊಡಕ್ಷನ್ ಹೌಸ್ ಮೀಟ್ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಇದೊಂದು ಮೇನ್ ಐ ಥಿಂಕ್ ಇದೊಂದೇ ಒಂದು ಇನಿಷಿಯೇಟಿವ್ಗೆ ನಾನು ಈ ಒಂದು ಇವೆಂಟ್ ಒಪ್ಕೊಂಡಿದ್ದು. ಅಂಡ್ ದಿಸ್ ಇಸ್ ಅ ವೆರಿ ಗ್ರೇಟ್ ಥಾಟ್. ನವರಸನ್ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಪ್ಲೀಸ್ ದಯವಿಟ್ಟು ಇದು ಒಂದು ಚಪ್ಪಾಳೆ ಬರಲಿ. ಯಾ ಅಂಡ್ ಆಲ್ಸೋ ನಮ್ಮ ಟೀಮ್ ಸಾಯಿ ಗೋಲ್ಡ್ ಪ್ಯಾಲೇಸ್ ಕ್ವೀನ್ಸ್ ನಮ್ಮ ಸರ್ ಬರ್ತಾ ಇದ್ದಾರೆ. ಐ ಥಿಂಕ್ ವೆರಿ ಏನಂತಾರೆ ಡೇ ಒನ್ ಅಲ್ಲಿ ನಮಗೆ ಶ್ರೀಲಂಕಾ ಕೂಡ ಬಂದು ಅಲ್ಲೂ ಎಲ್ಲರಿಗೂ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಅಂಡ್ ಆಲ್ಸೋ ಸರ್ ಹ್ಯಾಸ್ ಏನು ಓಚರ್ಸ್ನ ಕೊಟ್ಟಿದ್ದಾರೆ, ಹೇಳ್ಬೋದಲ್ಲ? ಹಾಂ, ಎಲ್ಲ ಒಂದು ಪ್ಲೇಯರ್ಸ್ಗೆ 10,000 rupees ಓಚರ್ ಕೊಟ್ಟಿದ್ದಾರೆ. ಬಿಕಾಸ್ ನಾವಲ್ಲಿ ಆಲ್ಮೋಸ್ಟ್ ಒಂದು 120 ಪ್ಲೇಯರ್ಸ್ ಏನೋ ಇದ್ದಾರೆ. ಅವರು ಡೇ ಒನ್ ಲಾಂಚ್ ದಿವಸನೇ ಹೇಳಿದ್ರು ನಾನು ಇದನ್ನ ಮಾಡ್ಕೊಡ್ತೀನಿ ಅಂತ. ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಅಂಡ್ ಆಲ್ಸೋ ಎಲ್ಲರಿಗೂ ಪ್ರತಿಯೊಬ್ಬರಿಗೂ 10,000 rupees ಓಚರ್. ಅಲ್ಲ ಸುಷ್ಮಿತಾ, ಕ್ಯಾಪ್ಟನ್ಗೆ 20,000 rupees ಓಚರ್ ಸಿಕ್ಕಿದೆ. ಗೇಮ್ ಆಡಿದ್ಮೇಲೆ ನಿಮ್ಗೆ ಸಿಗುತ್ತೆ. ಅಂಡ್ ಆಲ್ಸೋ ಯಾ ಬಿಕಾಸ್ ಇಷ್ಟೊಂದು ಜನಕ್ಕೆ ಕೊಡಬೇಕು ಅಂದ್ರೆ ಇಟ್ಸ್ ಆಲ್ಸೋ ವೆರಿ ಗುಡ್ ಥಿಂಗ್. ಅಂಡ್ ಅಪಾರ್ಟ್ ಫ್ರಮ್ ಬೀಯಿಂಗ್ ಅವರ್ ಓನರ್ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಎಸ್, ಥ್ಯಾಂಕ್ ಯು. ಅಂಡ್ ನಮ್ಮ ಟೀಮ್ಗೆ ಖಂಡಿತವಾಗ್ಲು ಬಿಕಾಸ್ ನಮ್ಮ ಟೀಮ್ ಅಷ್ಟೇ ಅಲ್ಲ, ಎಲ್ಲಾ ಟೀಮ್ಗೂ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ನೋಡೋಣ ಚೇತನ್ ಗೌಡ್ರು ಸರ್ ಕಡೆಯಿಂದ ನೆಕ್ಸ್ಟ್ ಯಾರಿಗೆ ಆಪರ್ಚುನಿಟಿ ಸಿಗುತ್ತೆ, ಯಾವ ಓಚರ್ ಬರುತ್ತೆ, ಯಾವ ಸಿನಿಮಾದಲ್ಲಿ ಅವಕಾಶ, ಅಲ್ಲ ಸಿನಿಮಾದಲ್ಲಿ ಅವಕಾಶ ಕೊಡಿ ಇರೋ ಎಲ್ಲ ಒಂದು ಆರ್ಟಿಸ್ಟ್ಗಳಿಗೆ. ಹಾ, ಖಂಡಿತವಾಗ್ಲು ನಿಮ್ಮ ನೆಕ್ಸ್ಟ್ ಸಿನಿಮಾದಲ್ಲಿ ನಮ್ಮ ಈ ಕಡೆಯಿಂದಾನೇ ಹೋಗ್ಬೇಕು ಎಲ್ಲ ಆರ್ಟಿಸ್ಟ್. KLನ ಎಲ್ಲ ತಂಡದವರಿಗೆ, ಮಾಲೀಕರಿಗೆ, ಕ್ಯಾಪ್ಟನ್ಗೆ ಮತ್ತು ಸ್ಪರ್ಧೆಗಳಿಗೆ ಎಲ್ರಿಗೂ ಈ ಸುಂದರ ಸಂಜೆಯಲ್ಲಿ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ನಾನು ಬರೋದಿಲ್ಲ ಅಂದ್ರೂ ಗಲಾಟೆ ಮಾಡಿ ಕರೆಸ್ತಾರೆ. ನಾವು ಎಲ್ಲೆಲ್ಲೋ ನಮ್ದು ಅಂತ ರಾಜಕೀಯವಾಗಿ ಕಾರ್ಯಕ್ರಮಗಳಿರುತ್ತೆ, ತಡ ಆಗುತ್ತೆ ಅಂತ ಹೇಳಿದ್ರು, ಕೇಳಲಿಲ್ಲ. ನವರಸನ್ ಅವರು ಬರಲೇಬೇಕು ಅಂತ ಹೇಳಿದ್ರು, ಬಂದಿದ್ದೀನಿ. ಮತ್ತೆ ಮೊನ್ನೆ ಕೂಡ ಶನಿವಾರ ಭಾನುವಾರ ಅಂತ ಅನ್ಸುತ್ತೆ, ಇದೇ ಜಾಗದಲ್ಲೇ ಒಂದು ತರಬೇತಿ ಶಿಬಿರವನ್ನು ಕೂಡ ಸ್ಪರ್ಧೆಗಳಿಗೆ ಮಾಡಿರತಕ್ಕಂಥದ್ದು. ಅದರಲ್ಲಿ ಕೆಲವರಿಗೆ ಇಂಜೂರ್ ಕೂಡ ಆಗಿದೆ ಅಂತೇಳಿ ಕೇಳ್ಪಟ್ಟೆ. ಬಹುಶಃ ಇಲ್ಲಲ್ಲ, ನೀವು ಹೇಳ್ಬೇಡಿ, ಕೆಲವ್ರಿಗೆ ಆಗುತ್ತೆ, ಇವರು ಯಾರಿಗೂ ಆಗಿಲ್ವಾ? ಆಗಿದೆ ಅಲ್ವಾ? ಮತ್ತೆ ಯಾಕೆ ಸುಳ್ಳು ಹೇಳ್ತೀರಿ? ಗಾಡ್ ಗ್ರೇಸ್ ನೋಡಿ, ಆಟ ಅಂದ್ಮೇಲೆ ಆಟದಲ್ಲೇ ನಾವು ಎಲ್ಲಾನು ತಗೋಬೇಕಾಗ್ತದೆ. ಇಲ್ಲಿ ಯಾವುದೇ ತರ ಅಗ್ರೆಸಿವ್ ಆಗಿ ಹೋಗುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಆಟದ ಮನೋಭಾವವನ್ನು ಇಟ್ಕೊಂಡೇ ನಾವು ಪ್ಲೇಯರ್ಸ್ ಎಲ್ಲ ನಾವು ಫೀಲ್ಡ್ಗೆ ಇಳಿಬೇಕಾಗ್ತದೆ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ದಯಮಾಡಿ ನಾನು ಎಲ್ಲರಿಗೂ ಕೂಡ ನಾನು ಕೇಳ್ಕೊಳ್ಳೋದು ಇಷ್ಟೇ, ಆರೋಗ್ಯ ಮುಖ್ಯ. ಆರೋಗ್ಯವೇ ಸೌಭಾಗ್ಯ. ಅದಿದ್ರೆ ಎಲ್ಲ ನಡೀತದೆ, ಇಲ್ಲಾಂದ್ರೆ ಒಂದು ಹೆಜ್ಜೆನೂ ಮುಂದೆ ಹೋಗಕ್ ಆಗಲ್ಲ. ಸೌಭಾಗ್ಯ ಯಾರಂತನಾ, ಕೊನೆಯದಾಗಿ ಯಾರು ಗೆದ್ದು ಸಾಯಿ ಗೋಲ್ಡ್ ಕಪ್ ನ ಗೆದ್ದು ಬರ್ತಾರಲ್ಲ ಅವರೇ ಸೌಭಾಗ್ಯ. ಅದರಿಂದ ಯಾಕೆಂದ್ರೆ ನಾನು ನವರಸನ್ ಜೊತೆಯಲ್ಲಿ ಸುಮಾರು ಒಂದು 5 ವರ್ಷದಿಂದ ಒಂದು ಸ್ನೇಹದಿಂದ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಮೊನ್ನೆ ನಾನು ಕೇಳಿದೆ, ನವರಸನ್ ಒಂದು 5 ಲಕ್ಷ ರೂಪಾಯಿ ನನಗೆ ಸಾಲ ಕೊಡಿ ಅಂತ ಕೇಳಿದೆ. ನಾನು ನಿಮಗೆ ಯಾಕೆ ಸರ್ ದುಡ್ಡು ಅಂದ್ರು ನನಗೆ. ಹೇಳ್ರಿ, ಕೊಡ್ತೀರಾ ಇಲ್ವಾ ಹೇಳ್ರಿ ಹಿಂದೆ. ಆಯ್ತು ಸರ್ ಕೊಡ್ತೀನಿ ಅಂತ ಹೇಳಿ ಚೆಕ್ ಬರೆದು ಸೈನ್ ಹಾಕಕ್ ಹೋದ್ರು. ಹಾಗೆ ನವರಸನ್ ನನಗೆ ಸ್ವಲ್ಪ
ಆರೋಗ್ಯ ಕಮ್ಮಿ ಇದೆ, ಅದನ್ನು ಸಾಲ ಕೊಡ್ರಿ ಅಂತ ಕೇಳಿದೆ ನಾನು. ಸರ್ ಅದು ಒಂದು ಕೇಳ್ಬೇಡಿ ಸರ್, ನನ್ನ ಕೈಯಲ್ಲಿ ಆಗಲ್ಲ, ದುಡ್ಡು ಬೇಕಾದ್ರೆ ಕೊಡ್ತೀನಿ, ಆರೋಗ್ಯ ಸಾಲ ಕೊಡಕ್ ಆಗಲ್ಲ ಅಂತ ಹೇಳಿದ್ರು. ಹಾಗೆ ಯಾರ ಆರೋಗ್ಯವನ್ನ ಯಾರು ಕೂಡ ಸಾಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆರೋಗ್ಯವನ್ನ ನೀವೇ ಕಾಪಾಡ್ಕೋಬೇಕು. ಅದರಿಂದ ನಾನು ಎಲ್ರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ದಯಮಾಡಿ ಇನ್ನೇನು 5, 6ನೇ ತಾರೀಕು ಮ್ಯಾಚು ಏನು ಇಲ್ಲೇ ನಮ್ಮ ನಾಗರಬಾವಿ ಮಾಡಿಲ್ವಾ, ಕಿಂಗ್ಸ್ ಸ್ಟೇಡಿಯಂ ಅಲ್ಲಿ 5 ಮತ್ತು 6ನೇ ತಾರೀಕು ಇದೇ ನಮ್ಗೆ ಹತ್ರ ಇರತಕ್ಕಂಥದ್ದು ನಾಗರಬಾವಿ, ಅಲ್ಲೇ ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡು ನಮ್ಮ ನವರಸನವರು ಒಳ್ಳೆ ಸ್ಟೇಡಿಯಂ, ಅದು ತುಂಬಾ ಚೆನ್ನಾಗಿದೆ. ನಾನು ಕಟ್ಟಿರುವ ಸ್ಟೇಡಿಯಂ ಕೊಡ್ತೀನಿ ಅಂದ್ರು ಬೇಡ ಅಂದ್ಬಿಟ್ರು. ನಮ್ಮ ಸರ್ಕಾರ ಮಟ್ಟದಲ್ಲಿ ನನ್ನ ಲೆವೆಲ್ ಅಲ್ಲಿ ಇದೆ, ಅದು ನಾನೇ ಮಾಡಿಸ್ಕೊಡ್ತಾ ಇದ್ದೆ, ಬೇಡ ಅಂದ್ರು. ನಮ್ಮ ಹೋಮ್ಲಿ ಫೀಲ್ ಆಗ್ತೀವಿ, ನಾವು ಇಲ್ಲೇ ಇರ್ತೀವಿ ಸರ್ ಅಂತ ಹೇಳಿದ್ರು. ಆಯ್ತು ಅಂತೇಳಿ ಅವರಿಗೆ ಬಿಟ್ಟಿದ್ದೀನಿ. ಬಹುಶಃ ಒಟ್ಟು ಎಷ್ಟು ಟೀಮ್ ಆಯ್ತು? 7 ಆಗಿದ್ಯಾ? 7 ಟೀಮ್ ಈಗೇನು ತಯಾರಿ ಆಗಿದೆ. ಬಹುಶಃ ಎಲ್ಲರೂ ತರಬೇತಿಯನ್ನು ಕೂಡ ಪಡೆದಿದ್ದಾರೆ. ಎಲ್ರೂ ಕೂಡ ಈಗ ಮ್ಯಾಚ್ ಆಡ್ಲಿಕ್ಕೆ ಸಿದ್ಧವಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಎಲ್ರಿಗೂ ಒಳ್ಳೇದಾಗಬೇಕು. ಬಹುಶಃ ಇದು ಮುಂದಿನ ದಿನಗಳಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಒಂದು ಆಶಾಭಾವನೆ ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ. ಬಹುಶಃ ಇವತ್ತೇನು ಸಾಯಿ ಗೋಲ್ಡ್ ಪ್ಯಾಲೇಸ್ ಟೀಮ್ ಇಲ್ಲಿ ಎಲ್ಲ ಕ್ವೀನ್ಸ್ ನಿಂತಿದ್ದಾರೆ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭವನ್ನ ಕೋರ್ತಾ ಇದ್ದೀನಿ. ಕ್ಯಾಪ್ಟನ್ ನಿಖಿತಾ ಅವರು ಇದಾರಾ? ಓಕೆ, ಅವರು ಇಲ್ಲೇ ನಿಂತಿದ್ದಾರೆ. ಅವರ ನೇತೃತ್ವದಲ್ಲಿ ಟೀಮ್ ಚೆನ್ನಾಗಿ ಯಶಸ್ವಿಯಾಗಿ ಗೆದ್ದು ಬರ್ಲಿ ಅಂತೇಳಿ ನಾನು ಶುಭವನ್ನ ಕೋರ್ತಾ ಇದ್ದೀನಿ. ಮತ್ತೆ ಎಲ್ಲಾ ಟೀಮ್ಗಳು ಕೂಡ ಒಳ್ಳೇದಾಗ್ಲಿ ಅಂತೇಳಿ ನಾನು ಬಯಸ್ತಾ ಇದ್ದೀನಿ. ಅದರಿಂದ ಎಲ್ರಿಗೂ ಇವತ್ತೇನು ಸೇರಿದೀವಿ, ಈ ಒಂದು ಶುಭ ಸಂದರ್ಭ ಯಾವತ್ತೂ ಇರಬೇಕು. ಕನ್ನಡ ಸಂಸ್ಕೃತಿ ಸಂಸ್ಕಾರವನ್ನ ಉಳಿಸಿ ಬೆಳೆಸುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕು. ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿವಿರದಾಗ ತಿನ್ನುವುದು ವಿಕೃತಿ, ಹಸಿವಿದ್ದಾಗ ಇನ್ನೊಬ್ರು ಕೊಟ್ಟು ತಿಂತೀವಲ್ಲ ಅದು ನಮ್ಮ ಕನ್ನಡಿಗರ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂತ ಒಂದು ಸಂಸ್ಕೃತಿ ಸಂಸ್ಕಾರವನ್ನ ನಾವೆಲ್ಲರೂ ಸೇರಿ ಉಳಿಸಿ ಬೆಳೆಸುವಂತ ಕೆಲಸ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ, ನನ್ನ ಸಹಕಾರ ಈ ಸ್ಪೋರ್ಟ್ಸ್ಗೆ ಎನಿ ಟೈಮ್ ಇರುತ್ತೆ. ಈಗೇನು ಅಪ್ಪು ಕಪ್ಪು ಕೂಡ ನಿನ್ನೆ ಚೇತನ್ ಅವರು ಟೀಮ್ ನಾಳೆ ಸಾಯಂಕಾಲ ಯಾವ ಹೋಟ್ಲದು ಶೆಲ್ಟನ್ ಅಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಅದು ಸೌತ್ ಇಂಡಿಯಾ ಮಟ್ಟದಲ್ಲಿ ಈ ಸತಿ ಮಾಡ್ತಾ ಇದೀವಿ. ಕರ್ನಾಟಕ ಟೀಮ್ ನ ಸಾಯಿ ಗೋಲ್ಡ್ ಪ್ಯಾಲೇಸ್ ಲೀಡ್ ಮಾಡುತ್ತೆ. ಜೊತೆಗೆ ಆಂಧ್ರ, ತಮಿಳುನಾಡು, ಕೇರಳ 4 ಸ್ಟೇಟ್ ಟೀಮ್ಗಳು ಈ ಸ್ಪರ್ಧೆಯಲ್ಲಿ ಇರ್ತಾರೆ. ಈ ಸತಿ ಅಪ್ಪು ಕಪ್ಪು ತುಂಬಾ ಚೆನ್ನಾಗಿ ಬರಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ನಾವು ಯೋಚನೆ ಮಾಡ್ತಾ ಇದೀವಿ. ಅಲ್ಲಿ ಕೂಡ ಬಹಳಷ್ಟು ಜನ ನಮ್ಮ ಫಿಲಿಂ ಸ್ಟಾರ್ಸ್ ಬರ್ತಾರೆ, ಅವರು ಕೂಡ ಸ್ಪರ್ಧೆಯಾಗಿ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಿ ಮತ್ತೊಮ್ಮೆ ನಿಮಗೆ ತಿಳಿಸ್ತಾ, ಇನ್ನೇನು 10ನೇ ತಾರೀಕು ಏಪ್ರಿಲ್ 10ನೇ ತಾರೀಕು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನ ಮಲ್ಲೇಶ್ವರಂ ಶಾಖೆ ಶುಭಾರಂಭಗೊಳ್ಳಲಿದೆ. ತಾವು ಕೂಡ ಎಲ್ಲರೂ ಕೂಡ ಬಂದು ಆ ಮಲ್ಲೇಶ್ವರಂ ಶಾಖೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಗೆ ನನಗೆ ಶುಭಾರೈಕೆಯನ್ನು ಕೊಡಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.